ವೀಕ್ಷಕರೇ, ಇದುವರೆಗೆ ನೀವು ಗೈಸ್ ಆನ್ ವೀಲ್ಸ್ನಲ್ಲಿ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ನೋಡಿರ್ತೀರ. ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳಿರ್ಬೋದು, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದಿರ್ಬೋದು, ಅಥವಾ ನಮ್ಮ ಟ್ರಾವೆಲ್ ವೀಡಿಯೋಸನ್ನು ಕೂಡ ನೋಡಿರ್ತೀರ. ಆದರೆ ಇವತ್ತು ನಾವು ಮತ್ತೊಂದು ಹೊಸ ರೀತಿಯ ಒಂದು ಕಂಟೆಂಟನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳುವಂಥದ್ದು ಒಂದು ಫೇಮಸ್ ಗಾದೆ ಇದೆ, ಎಲ್ಲರೂ ಕೂಡ ಕೇಳಿರ್ತೀವಿ. ಇವತ್ತು ಹೊಸದಾಗಿ ಮನೆ ಕಟ್ಟಿದಂತಹ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತೇವೆ. ಆತನ ಡ್ರೀಮ್ ಹೌಸ್ ಹೇಗಿದೆ ಅಂತ ಹೇಳುವಂಥದ್ದನ್ನು ಅವರೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಲೋ ಗೈಸ್, ನಮಸ್ಕಾರ. ನಾನು ಸಕೇಶ್ ವಿಶ್ವಕರ್ಮ, ಲೈಲಾ ನಿವಾಸಿಯಾಗಿದ್ದೇನೆ. ಇಲ್ಲಿ ನಮ್ಮ ಆದರ್ಶ ನಗರದಲ್ಲಿ ನಾನೊಂದು ಸಣ್ಣ ಮನೆ ಕಟ್ಟಿದ್ದೇನೆ. ಇದರ ಬಗ್ಗೆ ಗಾಯ್ಸ್ ಆನ್ ವೀಲ್ಸಲ್ಲಿ ನನ್ನ ಪುಟ್ಟ ಮನೆ ಹೋಮ್ ಟೂರ್ ಮಾಡಲಿಕ್ಕಿದ್ದೇನೆ. ಇದು ಕಂಟೆಂಪ್ರರಿ ಸ್ಟೈಲಲ್ಲಿ ಮಾಡಿರೋ ಮನೆ, ಇಕೋ ಫ್ರೆಂಡ್ಲಿ ಹಾಗೂ ಬಜೆಟ್ ಫ್ರೆಂಡ್ಲಿ. ಅದು ಹೇಗೆ ಬಜೆಟ್ ಫ್ರೆಂಡ್ಲಿ ಅಂತ ಎಂಡ್ ಆಫ್ ದಿ ವಿಡಿಯೋದಲ್ಲಿ ಬಜೆಟನ್ನು ಹೇಳ್ತೇನೆ, ಬನ್ನಿ. ಸೊ ಈಗ ನೋಡಿರ್ಬೋದು, ನಾವೀಗ ಓಪನ್ ಮಾಡಿರುವಂತಹ ಡೋರ್ ಹೆಬ್ಬಲಸಿಂದ ಮಾಡಿರುವಂಥದ್ದು. ಇಡೀ ಮನೆಯಲ್ಲಿ ಫ್ರಂಟ್ ಡೋರ್ ಮತ್ತು ಬ್ಯಾಕ್ ಡೋರ್ ಎರಡೇ ಮರದ್ದಿರುವಂಥದ್ದು. ಬೇರೆ ಯಾವುದೇ ಕಿಟಕಿ ಹಾಗೂ ಯಾವುದೇ ಐಟಮ್ಸ್ಗಳು ಮರದಿಂದ ಮಾಡಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಕಡಿಮೆ ಮರವನ್ನು ಕಡಿದು ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ. ಇದು ನೋಡ್ಬೋದು ನೀವು, ಇದು ಹಂಸ ವುಡ್ ವರ್ಕ್ಸ್ ಬೆಳ್ತಂಗಡಿಯವರು ಮಾಡಿರುವಂಥದ್ದು. ಪೆಜದ್ದು ಮರ, ಹ್ಯಾಂಡ್ಸ್ ಎಲ್ಲ ಕಸ್ಟಮ್ ಮೇಡ್, ನಾವೇ ಡಿಸೈನ್ ಕೊಟ್ಟು ಮಾಡಿರುವಂಥ ಹ್ಯಾಂಡಲ್ಸ್ಗಳು. ಆ್ಯಂಡ್ ಇದು ಮ್ಯಾಟ್ ಫಿನಿಷಲ್ಲಿ ಮಾಡಿದೆ. ಸೊ ಹಾಲ್ಗೆ ನೀವು ಎಂಟ್ರಿ ಆಗ್ತಾ ಇದ್ದಾಗೆ ಇಲ್ಲಿ ಒಂದು ಸ್ಟೆಪ್ ಮಾಡಿದ್ದೇವೆ. ಸೊ ಇದು 6 ಇಂಚ್ ಸ್ಟೆಪ್ ಇಳಿದು ನೀವು ಹಾಲಿಗೆ ಎಂಟ್ರಿ ಆಗಬೇಕು. ಒಂದು ಕಂಟೆಂಪ್ರರಿ ಸ್ಟೈಲಿಗೋಸ್ಕರ ಆ್ಯಂಡ್ ಆಲ್ಸೋ ವಾಸ್ತು ಪ್ರಕಾರನೂ ಈಶಾನ್ಯ ದಿಕ್ಕು ಸ್ವಲ್ಪ ಡೌನ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇದು ಕಂಟೆಂಪ್ರರಿ ಸ್ಟೈಲಲ್ಲಿ ಮಾಡಿರುವಂಥದ್ದು. ಇಲ್ಲಿ ಕೂತ್ಕೊಳ್ಳಿಕ್ಕೆ, ಗೆಸ್ಟ್ಗಳಿಗೆ ಕೂತ್ಕೊಳ್ಳಿಕ್ಕೆ ಸೋಫಾ ಸೆಟ್ ಇದೆ. ಎಲ್ ಶೇಪ್ನ ಸೋಫಾ ಸೆಟ್ ಇದೆ. ಹಾಗೂ ಮುಂದುಗಡೆ ನೋಡಿದರೆ ನಿಮಗೆ ಟಿ ವಿ ಯೂನಿಟ್ ಕಾಣ್ತದೆ. ಟಿ ವಿ ಯೂನಿಟ್ 2 ಪರ್ಪಸ್ಗೆ ಮಾಡಿದ್ದೇವೆ, ಒಂದು ಟಿ ವಿ ನೋಡಲಿಕ್ಕೆ ಹಾಗೂ ಸ್ಟಡಿ ಯೂನಿಟ್. ಹಾಗೆಯೇ ಕಾರ್ನರಲ್ಲಿ ಒಂದು ಟೇಬಲ್ ಸೆಟ್ ಮಾಡಿದ್ದೇವೆ. ಇಟ್ ಈಸ್ ಇಂಟಿಗ್ರೇಟೆಡ್ ವಿತ್ ದ ಟಿ ವಿ ಯೂನಿಟ್. ಅಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಉಪಯೋಗಿಸ್ಕೊಳ್ಬೋದು. ಸೊ ಇದೆಲ್ಲ ಟೆಕ್ಸ್ಚರ್ಡ್ ಲ್ಯಾಮಿನೇಟ್ಸ್ ಡಿಸೈನ್ ಮಾಡಿರುವಂಥದ್ದು. ಹಾಗೂ ಇದರಲ್ಲಿ ಯಾವುದೇ ಹೆಚ್ಚು ಲೈಟ್ಸ್ಗಳನ್ನು ಹಾಕಿಲ್ಲ. ಬಟ್ ಇದೊಂದು ಹೊಸ ಸ್ಟೈಲಾಗಿ ನಾವು ಏನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅಂದರೆ, ಒಂದು ಫೋಕಸ್ ಲೈಟನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಪ್ರೊಜೆಕ್ಟ್ ಮಾಡಿದ್ದೇವೆ. ಸೊ ದ್ಯಾಟ್ ಆ ಟೆಕ್ಸ್ಚರ್ಡ್ ಕೂಡ ಹೈಲೈಟ್ ಆಗಲಿ ಅಂತ. ಹಾಗೆಯೇ ನಾವು ಟಿ ವಿ ಯೂನಿಟಲ್ಲಿ ಲೈಟ್ಸ್ಗಳನ್ನು ಕಮ್ಮಿ ಮಾಡಿದ್ದೇವೆ. ಯಾಕೆಂದರೆ ಲಾಂಗ್ ರನ್ನಲ್ಲಿ ನಿಮಗೆ ಮಲ್ಟಿಪಲ್ ಲೈಟ್ಸ್ ಯೂಸ್ ಮಾಡಿದರೆ ರೀಪ್ಲೇಸ್ಮೆಂಟ್ ಕಷ್ಟ ಆಗ್ತಾ ಹೋಗ್ತದೆ. ಸೊ ಕಾಸ್ಟ್ ಎಫೆಕ್ಟಿವ್ ಆಗಿರ್ತದೆ. ಸೊ ಅದಕ್ಕೆ ನಾವು ಒಂದೇ ಫೋಕಸ್ ಲೈಟನ್ನು ಯೂಸ್ ಮಾಡಿಕೊಂಡು ಟಿ ವಿ ಯೂನಿಟನ್ನು ಹೈಲೈಟ್ ಮಾಡಿದ್ದೇವೆ. ಅದೇ ರೀತಿ ನೀವು ಮೇಲೆ ಫಾಲ್ ಸೀಲಿಂಗ್ ನೋಡ್ಬೋದು. ಇದು ನಾವು POP ಯೂಸ್ ಮಾಡಿಕೊಂಡು ಮಾಡಿಲ್ಲ, TKT ಶೀಟ್ ಅಂತೇಳಿ. ಸೊ ಈ TKT ಶೀಟ್ನ ಅಡ್ವಾಂಟೇಜ್ ಏನಂದರೆ, ಒಂದು ನಮ್ಮದು ಈಗ ಸೌತ್ ಕೆನರಾದಲ್ಲಿ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ, ಸೊ ಗ್ರ್ಯಾಜುಲಿ ನಮ್ಮದು ಸಿಂಗಲ್ ಫ್ಲೋರ್ ಮನೆ ಅಂತ ಆದರೆ ಸೀಲಿಂಗ್ ಸೀಪೇಜ್ ಆಗಿ ಸೋರುವ ಚಾನ್ಸಸ್ ಇದೆ. ಹಾಗಾಗಿ POP ಏನಾದಿದ್ದರೆ ಇದು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗ್ರ್ಯಾಜುಲಿ. ಸೊ ಅದಕ್ಕೋಸ್ಕರ ನಾವು TKT ಶೀಟ್ ಯೂಸ್ ಮಾಡಿಕೊಂಡು ಡಿಸೈನ್ಸ್ ಎಲ್ಲ ಕಾಂಪ್ಲೆಕ್ಸ್ ಮಾಡಿದೆ. 2 ರೀಸನ್ಗಾಗಿ. ಒಂದು, ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ. ಡಿಸೈನ್ಸ್ ಕಾಂಪ್ಲೆಕ್ಸ್ ಮಾಡ್ತಾ ಹೋದರೆ, ನೀವು ಸ್ಟ್ರಕ್ಚರ್ಸ್ ಎಲ್ಲ ಮಾಡ್ತಾ ಹೋದರೆ ಕ್ಲೀನಿಂಗ್ ಕಷ್ಟ ಆಗ್ತದೆ ಲಾಂಗ್ ರನ್ನಲ್ಲಿ. ಅದಕ್ಕೆ ಸಿಂಪಲ್ ಪ್ಲೈನ್ ಡಿಸೈನ್ ಮಾಡಿಕೊಂಡು ಕಂಟೆಂಪ್ರರಿ ಸ್ಟೈಲ್ಗೆ ಮ್ಯಾಚ್ ಆಗುವಾಗೆ ಮಾಡಿದ್ದೇವೆ. ಹಾಗೆಯೇ ಫ್ಯಾನ್ಸನ್ನು ಕೂಡ ಆ್ಯಂಡ್ ಆಲ್ಸೋ ಸೂಟೇಬಲ್ ಲೈಟ್ಸನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ಸೊ ಹಾಗೆ ಇಲ್ಲಿ ಬಂದರೆ ಇದು ಡೈನಿಂಗ್ ಏರಿಯಾ. ಸೊ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಕಂಟೆಂಪ್ರರಿ ಸ್ಟೈಲ್ ಡೈನಿಂಗ್ ಟೇಬಲನ್ನು ಸೆಟ್ ಮಾಡಿದ್ದೇವೆ, ವಿಚ್ ಈಸ್ ಹ್ಯಾವಿಂಗ್ 4 ಸೀಟರ್ ಕೆಪಾಸಿಟಿ. ಆ್ಯಂಡ್ ಹಾಗೂ ಶೋ ಪೀಸ್ ಇಡಲಿಕ್ಕೆ ಶೋ ಕೇಸನ್ನು ಇಲ್ಲಿ ಅರೇಂಜ್ ಮಾಡಿದ್ದೇವೆ.
ಸೊ ಇದು ಪ್ರೊಜೆಕ್ಟೆಡ್, ಇದು ಎಲ್ಲ ಶೋಕೇಸ್ಗಳು ಹಾಗೂ ಹಾಲ್ನ ಟಿ ವಿ ಯೂನಿಟ್ಗಳು ಎಲ್ಲ ಮಾಡಿರುವಂಥದ್ದು WPC ಮೆಟೀರಿಯಲಲ್ಲಿ. ಎಲ್ಲಿ ಸಹ ನಾವು ಫ್ಲೈವುಡ್ಗಳನ್ನು ಯೂಸ್ ಮಾಡಲಿಲ್ಲ. ಬಿಕಾಸ್ ನಿಮಗೆ ಲಾಂಗ್ ರನ್ನಲ್ಲಿ ಫ್ಲೈವುಡ್ಗಳು ಹಾಳಾಗ್ತದೆ. ಬಟ್ ನಿಮಗೆ ಕಂಪನಿ ನಿಮಗೆ ಫ್ಲೈವುಡ್ಗೆ ರಿಪ್ಲೇಸ್ಮೆಂಟ್ ಕೊಡ್ಬೋದು, ಬಟ್ ಆದರೆ ನಿಮಗೆ ವರ್ಕ್ ಆ್ಯಂಡ್ ಲ್ಯಾಮಿನೇಟ್ಸ್ ನಿಮ್ಮ ಕೈಯಿಂದ ಎಕ್ಸ್ಪೆಂಡಿಚರ್ ಬೇರ್ ಮಾಡಬೇಕಾಗ್ತದೆ. ಸೊ ಆದ ಕಾರಣ ಇಟ್ಸ್ ಎ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಬಿಟ್ ಕಾಸ್ಟ್ಲಿ ಕಂಪೇರ್ಡ್ ಟು ಫ್ಲೈವುಡ್ ಆ್ಯಂಡ್ ಅದರ್ ಮೆಟೀರಿಯಲ್, ಬಟ್ WPC ವುಡ್ ಪ್ಲಾಸ್ಟಿಕ್ ಕಾಂಪೋಸಿಟ್ ಅಂತೇಳಿ. ಸೊ ಇಟ್ಸ್ ಎ ಲಾಂಗ್ ರನ್ ಗುಡ್ ಮೆಟೀರಿಯಲ್ ಫಾರ್ ದಿ ಹೋಮ್ ಇಂಟೀರಿಯರ್ಸ್. ಸೊ ಯಾ, ಇಲ್ಲಿ ನೋಡಿದರೆ ಇಲ್ಲಿ 3 ಲೈಟ್ ಪ್ರೊಜೆಕ್ಟ್ ಮಾಡಿ ವಾಲ್ ಆಫ್ ಫೋಟೋ ಫ್ರೇಮ್ ಅಂತ ಒಂದು ಮಾಡಿದ್ದೇವೆ. ಸೊ ಇಲ್ಲಿ ನಿಮ್ಮದು ಫ್ಯಾಮಿಲಿ ಫೋಟೋಸ್ ಅಥವಾ ಬೇರೆ ಗುಡ್ ಈವೆಂಟ್, ಲೈಫ್ ಈವೆಂಟ್ ನಮ್ಮ ಫೋಟೋಸ್ಗಳನ್ನು ಈ ವಾಲ್ ಆಫ್ ಫ್ರೇಮಲ್ಲಿ ಮಾಡ್ಬೋದು. ಸೊ ಇಲ್ಲಿ ನೋಡಿದರೆ ಅದಕ್ಕೆ ನೆಕ್ಸ್ಟ್ ಟು ದ್ಯಾಟ್ ಯು ಕ್ಯಾನ್ ಸಿ ವಾಶ್ ಬೇಸಿನ್. ಸೊ ಡೈನಿಂಗ್ ಟೇಬಲ್ಗೆ ಹತ್ತಿರವಾಗಿ ನಾವು ವಾಶ್ ಬೇಸಿನನ್ನು ಫಿಟ್ ಮಾಡಿದ್ದೇವೆ. ಸೊ ಸಿಂಪಲ್ ರೌಂಡ್ ಶೇಪ್ ಮಿರರ್ ಯೂಸ್ ಮಾಡಿಕೊಂಡು ಟೇಬಲ್ ಟಾಪ್ ವಾಶ್ ಬೇಸಿನನ್ನು ಡಿಸೈನ್ ಮಾಡಿದೆ. ಸೊ ಯಾ, ಈ ಕಡೆ ಬಂದರೆ ಇದು ಮಾಸ್ಟರ್ ಬೆಡ್ರೂಮು. ಈ ಫ್ಲೋರ್ ನೀವು ಗಮನಿಸಿದರೆ 2 ಇಂಚ್ ಹೈಟಲ್ಲಿದೆ ಮಾಸ್ಟರ್ ಬೆಡ್ರೂಮು. ಆ್ಯಂಡ್ ಸೊ ನೀವು ಎಂಟ್ರ್ ಆದಂಗೆ ನೀವು 6x6 ಕಾಟನ್ನು ನೋಡ್ಬೋದು. ಸೊ ಈ ಕಾಟ್ ಡಿಸೈನ್ ನೀವು ನೋಡಿದರೆ ಹೆಡ್ ರೆಸ್ಟ್ ಡಿಸೈನ್, ಇಟ್ಸ್ ಎ ಯುನೀಕ್ ಆ್ಯಂಡ್ ಇಟ್ಸ್ ದ ಫಸ್ಟ್ ಟೈಮ್ ಡಿಸೈನ್. ನೀವು ಎಲ್ಲೂ ಈ ಡಿಸೈನ್ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಸೊ ಈ ಡಿಸೈನ್ ಯಾಕೆ ಮಾಡಿದ್ದು ಅಂದರೆ, ಶಾಸ್ತ್ರ ಪ್ರಕಾರ ನೀವು ಮಾಸ್ಟರ್ ಬೆಡ್ರೂಮಲ್ಲಿ ಮಲಗುವ ವ್ಯಕ್ತಿಗಳು ದಕ್ಷಿಣಕ್ಕೆ ತಲೆ ಹಾಕಬೇಕು ಅಂತ ಇದೆ. ಬಟ್ ನಮ್ಮದು ರೂಮ್ ಡಿಸೈನ್ ಮಾಡಿರುವಂಥದ್ದು ಪಶ್ಚಿಮಕ್ಕೆ ತಲೆ ಹಾಕಿ ಡಿಸೈನ್ ಮಾಡಿರುವಂಥದ್ದು. ಸೊ 2 ಕಡೆ ತಲೆ ಹಾಕಿ ಮಲಗುವಂತಹ ಆಪ್ಷನ್ ಇರುವಂತಹ ಕಾಟ್. ಪ್ಲಸ್ ಇನ್ನೊಂದು ಏನಂದರೆ, ನಿಮಗೆ ಫ್ಯೂಚರಲ್ಲಿ ಮಕ್ಕಳಾದಾಗ ಮಕ್ಕಳನ್ನು ಮಲಗಿಸಬೇಕು ಅಂತ ಹೇಳಿದ್ರೆ ಈ ಸೈಡಲ್ಲಿ ಮಲಗಿಸಿದ್ರೆ ಆಯಿತು. ಸೊ ದ್ಯಾಟ್ ನಿಮಗೆ ಮಕ್ಕಳು ಕೆಳಗಡೆ ಬೀಳುವಂಥ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಬೇರೆ ನಾರ್ಮಲ್ ಕಾಟ್ಸಲ್ಲಿ ಆದರೆ ಈ ಕಡೆ ಸೈಡ್ ಒಂದು ಪಾರ್ಟಿಷನ್ ಇರೋದಿಲ್ಲ ಅಥವಾ ಸೈಡ್ ಪ್ಲೇಟ್ ಇರೋದಿಲ್ಲ. ಬಟ್ ಇಟ್ ಈಸ್ ಗುಡ್ ಫಾರ್ ಬೋತ್ ಪರ್ಪಸ್. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ನೋಡಿದಂಗೆ ವಾರ್ಡ್ರೋಬು ಇದು ಪ್ಯೂರ್ಲಿ ಸ್ಲೈಡಿಂಗ್ ಆ್ಯಂಡ್ WPC ಮೆಟೀರಿಯಲಿಂದ ಮಾಡಿರುವಂಥದ್ದು. ಇದು ಕೂಡ ಅದೇ ಪರ್ಪಸ್ಸಿಗೆ ಮಾಡಿರುವಂಥದ್ದು. ಎಲ್ಲಿ ಸಹ ಫ್ಲೈವುಡ್ ಯೂಸ್ ಮಾಡಿಲ್ಲ, ಮರ ಯೂಸ್ ಮಾಡಿಲ್ಲ, WPC ಕಂಪ್ಲೀಟ್ಲಿ WPCಯಲ್ಲಿ ಮಾಡಿರುವಂಥದ್ದು. ಈ ಮಿರರ್ ಯೂನಿಟ್ ಕೂಡ WPCಯಲ್ಲೇ ಮಾಡಿರುವಂಥದ್ದು. ಸೊ ಅದರೊಳಗಡೆ ನೀವು ನೋಡ್ಬೋದು ತುಂಬ ರ್ಯಾಕ್ಸ್ ಇದೆ. ಇಲ್ಲಿ ಡ್ರವರ್ ಇದೆ. ಹಾಗೆಯೇ ಇಲ್ಲಿ ಕುಬೇರ ಮೂಲೆಯಲ್ಲಿ, ವಾಸ್ತು ಪ್ರಕಾರ ಕುಬೇರ ಮೂಲೆಯಲ್ಲಿ ನಿಮಗೆ ಚಿನ್ನ ಬೆಳ್ಳಿ ಎಲ್ಲ ಹಣ ಎಲ್ಲ ಇಡುವಂಥ ಲಾಕರ್ ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ 2 ಯೂನಿಟ್ ಕಾಣ್ತದೆ. ಒಂದು ಮಾಸ್ಟರ್ ಬೆಡ್ರೂಮ್ನ TV ಯೂನಿಟ್ ಆ್ಯಂಡ್ ಇನ್ನೊಂದು ಸ್ಟಡಿ ಯೂನಿಟ್ ಅಂತೇಳಿ. ಸೊ ಇದನ್ನು ಸದ್ಯಕ್ಕೆ ನಾನು ವರ್ಕ್ ಫ್ರಮ್ ಹೋಮ್ ಪರ್ಪಸ್ಸಿಗೆ ಯೂಸ್ ಮಾಡ್ತಿದ್ದೇನೆ. ಲ್ಯಾಪ್ಟಾಪ್ ಇಟ್ಟು ವರ್ಕ್ ಇಲ್ಲಿ ಮಾಡ್ತಾಯಿದ್ದೇನೆ. ಆ್ಯಂಡ್ ಈ TV ಯೂನಿಟ್ 2 ಪರ್ಪಸ್ಸಿಗೆ ನಾನು ಯೂಸ್ ಮಾಡ್ತಾಯಿದ್ದೇನೆ. ಒಂದು ನೀವು ನೋಡ್ತಾ ಇರುವ ಹಾಗೆ ನಮ್ಮದು ಮನೆಯದು 4 CCTV ಕ್ಯಾಮರಾ ಆ್ಯಕ್ಸೆಸ್ ಇಲ್ಲಿದೆ. ಆ್ಯಂಡ್ ಆಲ್ಸೋ ನಮ್ಮದು ಜಾಗದ ತೋಟದ್ದು 4 CCTV. ಸೊ ಟೋಟಲ್ 8 CCTV ಕ್ಯಾಮರದ್ದು ಸೆಟಪ್ ಇಲ್ಲಿದೆ. ಸೊ ಅದನ್ನು ನಾನು ಇಲ್ಲಿ TVಯಲ್ಲಿ ಡಿಸ್ಪ್ಲೇ ಮಾಡ್ತೇನೆ. ಪ್ಲಸ್ ಆ್ಯಂಡ್ರಾಯ್ಡ್ TV ಯೂಸ್ ಮಾಡಿದರೆ ನೀವು TV ನೋಡಲಿಕ್ಕೂ ಬೆಡ್ ಮೇಲೆ ಕೂತು TV ನೋಡಲಿಕ್ಕೂ ಯೂಸ್ ಮಾಡ್ಕೋಬೋದು. ಸೊ ಇದರ ಜೊತೆಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಇಲ್ಲಿ. ಸೊ ಇಟ್ಸ್ ಎ ಸಿಂಗಲ್ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಮಾಡಿರುವಂಥದ್ದು. ಸೊ ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ಬೋದು ನಿಮಗೆ ನಾವು ಟೈಲ್ಸ್ ಅರೇಂಜ್ಮೆಂಟನ್ನು ಹೈಲೈಟರ್ ಯೂಸ್ ಮಾಡಿಕೊಂಡು ಬಾತ್ ಏರಿಯಾವನ್ನು ಸಪ್ರೇಟ್ ಮಾಡಿದ್ದೇವೆ. ಆ್ಯಂಡ್ ಇಲ್ಲೂ ಕೂಡ ಮಿರರ್ ಯೂನಿಟ್ ಇದೆ ಈ ಕಡೆಯಲ್ಲಿ. ಪ್ಲಸ್ ಈ ಕಡೆಯಿಂದ ನಾವು ಒಂದು ಸೋಪ್ ವಾಟರ್ ಅಥವಾ ಸೋಪ್ಗಳನ್ನು ಇಡಲಿಕ್ಕೆ, ಶ್ಯಾಂಪು ಇಡಲಿಕ್ಕೆ ಒಂದು ಸ್ಮಾಲ್ ಕಟ್ಔಟ್ ಮಾಡಿದ್ದೇವೆ ಇಲ್ಲಿ. ಸೊ ದ್ಯಾಟ್ ಈಸಿ ಟು ಕ್ಲೀನ್ ಆ್ಯಂಡ್ ಈಸಿ ಟು ಯೂಸ್ ಇಟ್. ಯಾ, ಸೊ ವಾಶ್ ಬೇಸಿನ್ ಪಕ್ಕನೇ ನಿಮಗೆ ಕಾಮನ್ ವಾಶ್ರೂಮ್ ಇದೆ. ಸೊ ಇಲ್ಲಿ ಕಾಮನ್ ವಾಶ್ರೂಮಲ್ಲಿ ನಾವು 2 ಟೈಪ್ ಕಮೋಡ್ ಯೂಸ್ ಮಾಡಿದ್ದೇವೆ. ಸೊ ಒಂದು ಇಂಡಿಯನ್ ಇದೆ, ಮತ್ತೊಂದು ವೆಸ್ಟರ್ನ್ ಇದೆ. ಪ್ಲಸ್ ಇಲ್ಲಿ ಬಾತ್ ಏರಿಯಾ ಇದೆ. ಇಲ್ಲೂ ಕೂಡ ಹೈಲೈಟರ್ ಯೂಸ್ ಮಾಡಿಕೊಂಡು ಬಾತ್ ಏರಿಯಾವನ್ನು ಸಪ್ರೇಟಾಗಿ ಮಾಡಿದ್ದೇವೆ. ಇಲ್ಲಿ ಡ್ರೈ ಏರಿಯಾ, ವೆಟ್ ಏರಿಯಾ ಅಂತ ಮಾಡ್ಕೋಬೋದು. ಸೊ ಇಲ್ಲೂ ಕೂಡ ನಿಮಗೆ ಮಿರರ್ ಯೂನಿಟ್ ಇದೆ, ಪ್ಲಸ್ ವಾಶ್ ಬೇಸಿನ್ ಇದೆ.
ಸೊ ಕಂಪ್ಲೀಟ್ ಮನೆಗೆ ನಾವು ಇಂಟೀರಿಯರ್ಸ್ಗೆ ರಾಯಲ್ ಪೈಂಟ್ ಯೂಸ್ ಮಾಡಿದ್ದೇವೆ. ಸೊ ಪುಟ್ಟಿ ಫಿನಿಶ್, ಕಂಪ್ಲೀಟ್ ವಾಲ್ ಎಲ್ಲ ವಾಲ್ಗಳು ಪುಟ್ಟಿ ಫಿನಿಶ್ ಮಾಡಿ 2 ಕೋಟ್ ರಾಯಲ್ ಪೈಂಟ್ ಯೂಸ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಪೇರೆಂಟ್ ಬೆಡ್ರೂಮ್. ಸೊ ಇಲ್ಲಿ ಸಹ ನೀವು ನೋಡ್ದಂಗೆ ಇದು ಫ್ರಂಟ್ ಸೈಡ್ ವಿಂಡೋ. ನಿಮಗೆ ವಿಂಡೋ ನಮ್ಮ ಮನೆಯಲ್ಲಿ ಯೂಸ್ ಮಾಡಿರುವಂಥದ್ದು ಯಾವುದೇ ಮರದ ವಿಂಡೋ ನಾವು ಯೂಸ್ ಮಾಡಿಲ್ಲ. ಇದು ಕಂಪ್ಲೀಟ್ಲಿ ಕಬ್ಬಿಣದ ವಿಂಡೋ ಆ್ಯಂಡ್ ಅಲ್ಯೂಮಿನಿಯಂ ಸ್ಲೈಡಿಂಗ್ ಶಟರ್ಸ್. ಸೊ ಇದರಲ್ಲೇ ನೀವು ಬಹಳಷ್ಟು ಹಣವನ್ನು ಸೇವ್ ಮಾಡ್ಬೋದು. ಸೊ ಅಲ್ಲೂ 6x2 ಫೀಟ್ನ ವಿಂಡೋ ಇದೆ ಆ ಕಡೆನೂ. ಆ್ಯಂಡ್ ಇದರಲ್ಲೂ ಕಾಟಲ್ಲೂ 2 ಕಡೆ ತಲೆ ಹಾಕಿ ಮಲಗ್ಬೋದು. ನೀವು ಬೇಕಾದರೆ ಪಶ್ಚಿಮಕ್ಕೂ ತಲೆ ಹಾಕ್ಬೋದು, ಬೇಕಾದರೆ ದಕ್ಷಿಣಕ್ಕೂ ತಲೆ ಹಾಕ್ಬೋದು. ಸೊ ಇಟ್ಸ್ ಆಲ್ಸೋ 2-sided ಕಾಟ್ ಡಿಸೈನ್. ಆ್ಯಂಡ್ ಸೇಮ್ ಆ ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ದಂಗೆ ಇಲ್ಲೂ ಸಹ ವಾರ್ಡ್ರೂಬ್ ಇದೆ, ಸ್ಲೈಡಿಂಗ್ ವಾರ್ಡ್ರೂಬ್. ಇದು ಕೂಡ WPC ಮೆಟೀರಿಯಲಿಂದಲೇ ಮಾಡಿರುವಂಥದ್ದು. ಸೊ ಇದು ಬಂದುಬಿಟ್ಟು ಗೆಸ್ಟ್ ರೂಮು. ಇಲ್ಲಿಗೂ ಕಾಟ್ ಅರೇಂಜ್ಮೆಂಟ್ ಮಾಡಿಕೊಂಡು ಗೆಸ್ಟ್ ರೂಮಿಗೆ ನೀವು ಬಂದಾಗ ಅರೇಂಜ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿದರೆ ನೀವು ವಾರ್ಡ್ರೋಬ್ಗಳು ಇದು ACP ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಲಾಸ್ಟಿಕ್ಕಿಂದ ಮಾಡಿರುವಂಥದ್ದು. ಸೊ ಇದರಲ್ಲೂ ನೀವು ಇದು ಕಾಸ್ಟ್ ಎಫೆಕ್ಟಿವ್ ಕಂಪೇರ್ಡ್ ಟು ನಿಮ್ಮದು ಫ್ಲೈವುಡ್ ಅಥವಾ ಬೇರೆ ಮೆಟೀರಿಯಲ್ಗೆ. ಸೊ ಸಿನ್ಸ್ ಇದು ಗೆಸ್ಟ್ ರೂಮ್ ಆದ ಕಾರಣ ಹೆಚ್ಚು ನಾವು ಬಾಳಿಕೆ ಮಾಡೋದಿಲ್ಲ. ಸೊ ಅದಕ್ಕೆ ನಾವು WPCಯಲ್ಲಿ ಇದನ್ನು ಮಾಡಿದ್ದೇವೆ. ಸೊ ಆ್ಯಸ್ ಪರ್ ಅದು ಕಲರ್ ಕಾಂಬಿನೇಷನ್ ವಾಲ್ಗೂ ಪೈಂಟಿಂಗ್ ಮಾಡಿದ್ದೇವೆ. ಲೆಟ್ಸ್ ಮೂವ್ ಟು ದಿ ಕಿಚನ್. ಇಲ್ಲಿ ದೇವರ ಕೋಣೆ. ಇಲ್ಲೂ ಕೂಡ 2 ಸ್ಟೆಪ್ನ WPC ಮೆಟೀರಿಯಲ್ಲಿ ಬಾಕ್ಸ್ ರೆಡಿ ಮಾಡಿ, ಸೊ ಮೇಲೆ ಪೀಠ ಮಾಡಿ ಅದರಲ್ಲಿ ದೇವರನ್ನ ಇಟ್ಟಿದ್ದೇವೆ. ಸೊ ಹ್ಯಾಂಗಿಂಗ್ ದೀಪ ಮಾಡಿದ್ದೇವೆ. ಸೊ ಮೇಲ್ಗಡೆ ಅದಕ್ಕೆ ಹ್ಯಾಂಗ್ ಮಾಡಲಿಕ್ಕೆ ಹುಕ್ಸ್ ಪ್ರೊವೈಡ್ ಮಾಡಿದ್ದೇವೆ. ಪ್ಲಸ್ ಈ ಕಡೆ 2 ಹುಕ್ಸ್ ಜಾಸ್ತಿ ಗಂಟೆ ಬೇಕಾದರೆ ಹಾಕೋಬೋದು ಮೇಲ್ಗಡೆ. ಸೊ ಅದಕ್ಕೂ ಹುಕ್ಸ್ ಪ್ರೊವೈಡ್ ಮಾಡಿದ್ದೇವೆ. ಸೊ ಇದು ಡೋರ್ ಕೂಡ ಪ್ಯೂರ್ಲಿ WPC ಡೋರ್. ಇದು CNC ಮಿಷಿನ್ ಕಟ್ ಮಾಡಿರುವಂಥ WPC ಡೋರ್. ಅದು WPC ಮೇಲೆ ಲ್ಯಾಮಿನೇಟ್ ಹಾಕಿ CNC ಕಟ್ಟಿಂಗಲ್ಲಿ ಮಾಡಿರುವಂಥ ಡೋರ್ಸ್. ಓಕೆ. ಸೊ ಇದು ನಮ್ಮದು ಮಾಡ್ಯುಲರ್ ಓಪನ್ ಕಿಚನ್. ಸೊ ಇಲ್ಲಿ ಕಿಚನ್ನಲ್ಲೂ ಸ್ವಲ್ಪ ನ್ಯೂ ಸ್ಟೈಲ್ ಟ್ರೈ ಮಾಡಿದ್ದೇವೆ. ಇದೆಲ್ಲ ವಾರ್ಡ್ರೂಬ್ಸ್ ಎಲ್ಲ WPC ಮೆಟೀರಿಯಲಿಂದ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ವಾಟರ್ ಪ್ಯೂರಿಫೈಯರಿಗೆ ಬಾಕ್ಸು, ಇಲ್ಲಿ ಮೈಕ್ರೋವೇವನ್ಗೆ ಬಾಕ್ಸು, ಆ್ಯಂಡ್ ಸ್ಮಾಲ್ ಡಬ್ಬ ಇಡಲಿಕ್ಕೆ ಇಲ್ಲಿ ಬಾಕ್ಸ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಚಿಮಣಿ, ಆಟೋಮ್ಯಾಟಿಕ್ ಚಿಮಣಿ ಯೂಸ್ ಮಾಡಿದ್ದೇವೆ. ಆ್ಯಂಡ್ ಆಲ್ಸೋ ಕನ್ಸೀಲ್ಡ್ ಸ್ಟವ್ ಇದೆ, ಆಟೋಮ್ಯಾಟಿಕ್ ಸ್ಟವ್. ಸೊ ಇಲ್ಲಿನೂ ನೀವು ನೋಡ್ಬೋದು ಟೆಂಡಮ್ ಬಾಕ್ಸ್ ಮತ್ತು ಸಾಮಾನು ಇಡಲಿಕ್ಕೆ ಟ್ಯಾಂಡಮ್ ಬಾಕ್ಸ್ ಇದೆ, ಕಾಕ್ರಿ ಯೂನಿಟ್ ಇದೆ, ಆ್ಯಂಡ್ ತಾಲಿ ಇದೆ. ಸೊ ಪ್ಲೇಟ್ಸ್ ಇದೆಲ್ಲ ಪಾತ್ರಗಳನ್ನೆಲ್ಲ ಇಡಲಿಕ್ಕೆ ಕೆಳಗಡೆ ಸೆಟ್ ಮಾಡಿದ್ದೇವೆ. ಕಿಚನ್ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ಬೋದು ಇಲ್ಲಿ ಒಂದು ಸ್ಟೆಪ್ ಮಾಡಿದ್ದೇವೆ. ಸೊ ಇದು 1 ಇಂಚ್ ಸ್ಟೆಪ್ ಹೈಟ್ ಮಾಡಿ ಕಿಚನ್ಗೆ ಎಂಟ್ರಿ ಆಗ್ತವೆ. ಸೊ ಇದು ಟೈಲ್ಸ್ ಬಂದುಬಿಟ್ಟು 9x2 ಫೀಟ್. ಇದು 9 ಇಂಚ್ ಬೈ 2 ಫೀಟ್. ಅದು ಮ್ಯಾಟ್ ಫಿನಿಶ್ ಟೈಲ್ಸನ್ನು ಯೂಸ್ ಮಾಡಿದ್ದೇವೆ. ಈ ಸೈಡ್ ಬಂದರೆ ಸೈಡಲ್ಲಿ ಫ್ರಿಡ್ಜ್ ಇದೆ, ಪ್ಲಸ್ ಬಾರ್ ಕೌಂಟರ್ ಅಥವಾ ಟೀ ಕಾಫಿ ಕೌಂಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಹೈ ಚೇರ್ ಹಾಕ್ಕೊಂಡು ನೀವು ಸ್ಮಾಲ್ ಬ್ರೇಕ್ಫಾಸ್ಟು ಅಥವಾ ಪಾರ್ಟಿ ಟೈಮಲ್ಲಿ ಆ್ಯಸ್ ಎ ಬಾರ್ ಕೌಂಟರ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೂ ಲೈಟಿಂಗ್ ಅರೇಂಜ್ಮೆಂಟ್ ಆ್ಯಂಡ್ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದೇವೆ. ಸೊ ಇಲ್ಲಿ ಬಂದರೆ ನಿಮಗೆ ಪಿಂಗಾಣಿ ಐಟಮ್ಸ್ ಇಡಲಿಕ್ಕೆ, ಕ್ರಾಕರಿ ಯೂನಿಟ್ಸ್ ಇಡಲಿಕ್ಕೆ ಗ್ಲಾಸಿದು ಸ್ಮಾಲ್ ಶೆಲ್ಫ್ ಟೈಪ್ ಮಾಡಿದ್ದೇವೆ. ಸೊ ಇದೊಂದು ಟೇಬಲ್ ಬಂದುಬಿಟ್ಟು ಇದನ್ನೆಲ್ಲ ಸೆಟ್ ಮಾಡಿ ಇಡಲಿಕ್ಕೆ, ಗೆಸ್ಟ್ಗಳು ಬಂದಾಗ ಸೆಟ್ ಮಾಡಿಟ್ಟು ಸರ್ವ್ ಮಾಡಲಿಕ್ಕೆ. ಆ್ಯಂಡ್ ನೀವು ಆ ಕಡೆ ನೋಡಿದರೆ ಅಲ್ಲಿ ಒಂದು ಮೇಲೆ ಶೆಲ್ಫ್ ಇದೆ, ACP ಮೆಟೀರಿಯಲಲ್ಲಿ ನಾವು ಡೋರ್ಸಲ್ಲಿ ನಾವು ಕ್ಲೋಸ್ ಮಾಡಿದ್ದೇವೆ. ಬಟ್ ಅದರ ಒಳಗಡೆ ಅದು ಕಾಂಕ್ರೀಟಿಂದ ಮಾಡಿರುವಂಥ ಕಂಪ್ಲೀಟ್ ಬಾಕ್ಸ್.
ಸೊ ಅಲ್ಲಿ ನೀವು ನಿಮ್ಮದು ಹೆವಿ ಪಾತ್ರ ಐಟಮ್ಗಳು, ದೊಡ್ಡ ದೊಡ್ಡ ಪಾತ್ರ ಐಟಮ್ಗಳು, ಫಂಕ್ಷನ್ಸ್ ಆದಾಗ ಯೂಸ್ ಮಾಡುವಂಥ ಪಾತ್ರ ಐಟಮ್ಗಳನ್ನು ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಈ ಕಡೆ ಬಂದರೆ ಒಂದು ಸ್ಮಾಲ್ ಪ್ಯಾಸೇಜ್ ಏರಿಯಾ ಇದೆ, ವೇರ್ ಇದು ಹಿಂದ್ಗಡೆಯ ಡೋರು ವುಡನ್ ಡೋರ್ ಮಾಡಿರೋದು. ಸೊ ಇದು ನಾವು ಯುಟಿಲಿಟಿಗೋಸ್ಕರ ಸ್ಟೆಪ್ಪಿನ ಕೆಳಗಡೆ ಯುಟಿಲೈಸ್ ಮಾಡಿರುವಂಥದ್ದು. ಸೊ ನೀವು ನೋಡ್ಬೋದು ಸ್ಟೆಪ್ಪಿನ ಕೆಳಗಡೆ ನಮ್ಮದು ಏನು ವಾಷಿಂಗಿಗೆ ವಾಷಿಂಗ್ ಕಲ್ಲು ಹಾಕಿದ್ದೇವೆ, ಪ್ಲಸ್ ವಾಷಿಂಗ್ ಮಿಷಿನ್ ಇದೆ. ಸೊ ನಿಮ್ಮದು ಮನೆದು ಪೆಟ್ ನಾಯಿ ಏನಾದಿದ್ರು ಇದರೊಳಗಡೆ ಕಟ್ಬೋದು. ಸೊ ಕಂಪ್ಲೀಟ್ಲಿ ಏನು ಗ್ರಿಲ್ ಪ್ರೊಟೆಕ್ಟೆಡ್ ಇದೆ. ಸೊ ಆ ಕಡೆ ಗೇಟ್ ಇದೆ, ಸೊ ಈ ಕಡೆ ಎಲ್ಲ ಗ್ರಿಲ್ ಹಾಕಿ ನಾವು ಕ್ಲೋಸ್ ಮಾಡಿದ್ದೇವೆ. ಸೊ ಯೂಶ್ವಲಿ ಸ್ಟೆಪ್ಪಿನ ಕೆಳಗಡೆ ಮೋಸ್ಟ್ ಆಫ್ ದ ಟೈಮ್ ವೇಸ್ಟ್ ಜಾಗ ಅಂತ ಇರ್ತಾರೆ, ಬಟ್ ನಾವು ಇದನ್ನು ಯುಟಿಲಿಟಿಗೋಸ್ಕರ ಯುಟಿಲೈಸ್ ಮಾಡ್ಕೊಂಡಿದ್ದೇವೆ. ಸೊ ಹಾಗೆ ಸ್ಟೆಪ್ ಇಳ್ಕೊಂಡು ಈ ಕಡೆ ಬಂದರೆ ಇಲ್ಲಿ ನಮಗೆ ಸ್ಟೆಪ್ ಕಾಣ್ತದೆ, ವೇರ್ ಯು ಕ್ಯಾನ್ ಗೋ ಟು ದಿ ಸ್ಟೇರ್. ಇದು ನಮ್ಮದು ಮನೆಯ ಹೊರಗಡೆ ರೈಟ್ ಸೈಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಸಿಂಪಲ್, ಹೊರಗಡೆ ಹೆಚ್ಚು ಡಿಸೈನ್ಸ್ ಇಲ್ಲ, ಕಂಟೆಂಪ್ರರಿ ಸ್ಟೈಲಲ್ಲಿ ಮಾಡಿರುವಂಥದ್ದು. ಸೊ ಅಲ್ಯೂಮಿನಿಯಮ್ ಫ್ರೇಮ್ ಶಟರ್ಸ್ ಆ್ಯಂಡ್ ವಿಂಡೋಸಿಂದ ಹೊರಗಡೆ ಗ್ಲಾಸ್ ಫಿಟ್ ಮಾಡಿದ್ದೇವೆ. ಆ್ಯಂಡ್ ಆಲ್ಸೋ CCTV ಇನ್ಸ್ಟಾಲೇಷನ್ ಇದೆ, ಪ್ಲಸ್ ಮೇಲ್ಗಡೆ ಲಿಮಿಟೆಡ್ ಲೈಟ್ಸಲ್ಲಿ ಡಿಸೈನ್ಸನ್ನು ಮಾಡಿದ್ದೇವೆ. ಸೊ ಇದು ತುಳಸಿ ಕಟ್ಟೆ ಇದೆ ಇಲ್ಲಿ ಈಶಾನ್ಯ ದಿಕ್ಕಿಗೆ. ಆ್ಯಂಡ್ ಹಾಗೆ ಇದು ನೋಡ್ಬೋದು ನಮ್ಮ ಮನೆ ಹೆಸರು ಪಾಂಚಜನ್ಯ ಅಂತೇಳಿ ನೇಮ್ ಪ್ಲೇಟ್ ಫ್ರಂಟ್ ಸೈಡಲ್ಲಿ ಡಿಸೈನ್ ಮಾಡಿದ್ದೇವೆ. ಸೊ ಇಲ್ಲಿ ಹೊರಗಡೆ ನೋಡಿದರೆ ನಿಮಗೆ ಅದು ಟೈಲ್ಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಮಾಡಿರುವಂಥದ್ದು ಯೂಸ್ ಮಾಡಿರೋದು. ಮತ್ತು ಅಲ್ಲಿ ಸಿಟ್ಔಟ್ನ ಆ ವಾಲ್ಗೂ ಕೂಡ ಮ್ಯಾಟ್ ಫಿನಿಶ್ ಟೈಲ್ಸ್ ಯೂಸ್ ಮಾಡಿರೋವಂಥದ್ದು. ಬಟ್ ಇಲ್ಲಿ ಹೊರಗಡೆ ಮಾತ್ರ ನಾವು ಗ್ರನೈಟ್ ಯೂಸ್ ಮಾಡಿದ್ದೇವೆ, ಬ್ಲೂಬೆರಿ ಅಂತೇಳಿ ಗ್ರನೈಟ್ ನೇಮು. ಆ್ಯಂಡ್ ಈ ಕಡೆ ವಾಲ್ಗೂ ನಾವು ಟೈಲ್ಸನ್ನು ಯೂಸ್ ಮಾಡಿದ್ದೇವೆ. ಸೊ ಫೈನಲಿ ಫ್ಲೋರಿಂಗಿಗೆ ಎಲ್ಲ ಕಡೆ 2x4 ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೇವೆ. ಟೋಟಲಿ ಇದು 1225 ಸ್ಕ್ವೇರ್ ಫೀಟ್ ಮನೆ, ಬಜೆಟ್ ಫ್ರೆಂಡ್ಲಿ ಮನೆ. ಬಜೆಟ್ ಫ್ರೆಂಡ್ಲಿ ಒಂದು ರೀಸನ್ಗೆ ಯಾಕೆ ಅಂತ ಹೇಳಿದರೆ, ಕಂಪ್ಲೀಟ್ ಮನೆಯಲ್ಲಿ ನಾವು ವುಡ್ ಐಟಮ್ ಯೂಸ್ ಮಾಡಿರುವಂಥದ್ದು, ಮೈನ್ ಡೋರ್ ಆ್ಯಂಡ್ ಬ್ಯಾಕ್ ಡೋರ್ ಮಾತ್ರ. ಸೊ ಎಲ್ಲ 8x9 ವಿಂಡೋಸು ಅಥವಾ 3x8 ವಿಂಡೋಸು. ಸೊ ದೊಡ್ಡ ದೊಡ್ಡ ವಿಂಡೋಸ್ ನಾವು ಯಾವುದೇ ಕಾರಣಕ್ಕೂ ವುಡ್ಡನ್ನು ಯೂಸ್ ಮಾಡಿಲ್ಲ. ಸೊ ಎಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್ ಆ್ಯಂಡ್ ಕಬ್ಬಿಣದ ಮೆಟೀರಿಯಲಿಂದ ಮಾಡಿರುವಂಥದ್ದು. ಸೊ ಆದ ಕಾರಣ ಆಲ್ಮೋಸ್ಟ್ ನಿಮಗೊಂದು 2-3 ಲ್ಯಾಕ್ಸ್ ವುಡ್ಡಲ್ಲೇ ನಿಮಗೆ ಸೇವ್ ಆಗ್ತದೆ. ಆ್ಯಂಡ್ ಆಲ್ಸೋ ಇದು ಫಾಲ್ ಸೀಲಿಂಗ್ ಮೆಟೀರಿಯಲ್ TKT ಶೀಟ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈಡ್ ಡಿಸೈನ್ ಮಾಡಿ ಎಷ್ಟು ಬೇಕಷ್ಟಕ್ಕೆ ಮಾತ್ರ ಕಂಟೆಂಪ್ರರಿ ಸ್ಟೈಲಲ್ಲಿ ಮಾಡ್ಕೊಂಡಿದ್ದೇವೆ. ಸೊ ಅದರಲ್ಲೂ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಆ್ಯಂಡ್ ಎಲ್ಲಿ ಬೇಕು ಅಲ್ಲಿ ಮಾತ್ರ ಗ್ರನೈಟನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ಫಾರ್ ಎಕ್ಸಾಂಪಲ್ ಎಡ್ಜ್ಗಳು ಆ್ಯಂಡ್ ಹೆಚ್ಚು ತಾಗಿ ಹಾಳಾಗುವಂಥ ಫ್ಲೋರ್ಗಳಲ್ಲಿ, ಮತ್ತು ಎಲ್ಲ ಕಡೆ 2x4 ಟೈಲ್ಸನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ಓನ್ಲಿ ಕಿಚನಿಗೆ ಮಾತ್ರ ನಾವು 1x2ನ ಟೈಲ್ಸನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ಹಾಗೆ ಸೊ ಟೋಟಲಿ ಇದರಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತೇಳಿ ನಮಗೆ ಅರೌಂಡ್ 23 ಲ್ಯಾಕ್ಸ್ ಆಗಿದೆ. ದೆನ್ ಇಂಟೀರಿಯರ್ಸ್ಗೆ ಅಂತೇಳಿ 6 ಲ್ಯಾಕ್ಸ್ ಖರ್ಚಾಗಿದೆ. ಸೊ ಟೋಟಲಿ ಒಂದು 30 ಲ್ಯಾಕ್ಸ್, ವಿದಿನ್ 30 ಲ್ಯಾಕ್ಸ್ ಬಜೆಟಲ್ಲಿ ಈ ಹೋಮ್ ಬಿಲ್ಡ್ ಆಗಿದೆ.